ಇದು ಬೇಲಿಗೆ ಎದ್ದು ಹೊಲ ಮೇದ ಕಥೆ. ಅದು ದೇಶದ ಪ್ರಸಿದ್ಧ ದೇವಸ್ಥಾನ. ಆ ದೇವಸ್ಥಾನಕ್ಕೆ ದೇಶದ ನಾನಾ ಕಡೆಯಿಂದ ಭಕ್ತರ ದಂಡೆ ಹರಿದು ಬರುತ್ತೆ. ಇದೇ ದೇಗುಲದಲ್ಲಿ ದಶಕದ ಹಿಂದೆ ಚಿನ್ನ ಕಳವಾಗಿತ್ತು. ಇನ್ನು ದೇವರಿಗೆ ಸೇರಿದ ಆ ಚಿನ್ನಾಭರಣ ಮಾತ್ರ ಇನ್ನೂ ಸಿಕ್ಕಿಲ್ಲ. ಶ್ರೀ ಮೂಕಾಂಬಿಕಾ ದೇಗುಲದಲ್ಲಿ ಕಳ್ಳತನ ಕೇಸ್. ದಶಕವಾದರೂ ಪತ್ತೆಯಾಗದ 415 ಗ್ರಾಂ ಚಿನ್ನಾಭರಣ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಪೀಠ ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವಂತಹ ಪ್ರಸಿದ್ಧ ಕ್ಷೇತ್ರ. ಇದು ರಾಜ್ಯ ಹೊರ ರಾಜ್ಯದ ಸೆಲೆಬ್ರಿಟಿಗಳ, ರಾಜಕಾರಣಿಗಳ, ವಿಐಪಿ ಮತ್ತು ವಿವಿಐಪಿಗಳ ಅಚ್ಚುಮೆಚ್ಚಿನ ಕ್ಷೇತ್ರ. ಇಲ್ಲಿಗೆ ಭೇಟಿ ನೀಡಿ ಶ್ರೀದೇವಿಗೆ ಪೂಜೆಯನ್ನ ಸಲ್ಲಿಸಿ ಚಂಡಿಕಾ ಹೋಮ ನೆರವೇರಿಸಿ ಹೋದರೆ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತದೆ ಎನ್ನುವ ಬಲವಾದ ನಂಬಿಕೆ ಇದೆ. ಹಾಗಾಗಿ ಇಲ್ಲಿಗೆ ಬರುವಂತಹ ಭಕ್ತರು ತಾಯಿ ಮೂಕಾಂಬಿಕೆಗೆ ನಗನಗದು ಅರ್ಪಿಸುವುದು ಕೂಡ ಮಾಮೂಲಿ. 2016ರಲ್ಲಿ ಇದೇ ದೇಗುಲದ ಲಾಕರ್ನಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಯಾಮಾರಿಸಲಾಗಿತ್ತು. ದೇವಳದ ಶ್ರೀರಾಮ ಮಡಿವಾಳ ಜತೆಯಲ್ಲಿ ದೇವಳದ ಕಂಪ್ಯೂಟರ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ ಹೆಗಡೆ, ಪ್ರಸಾದ್ ಆಚಾರ್, ಗಣೇಶ್ ಪೂಜಾರಿ ಹಾಗೂ ನಾಗರಾಜ್ ಶೇರುಗಾರ್ ಲಪಟಾಯಿಸಿದ್ರು. ದೇವಸ್ಥಾನದಲ್ಲಿ ಕಾಣಿಕೆ ಅರ್ಪಿಸಲು 2 ವಿಧಾನಗಳಿದ್ದು, ಕೆಲವರು ಹುಂಡಿಯಲ್ಲಿ ಕಾಣಿಕೆಯನ್ನು ಅರ್ಪಿಸಿದರೆ ಕೆಲವರು ಸೇವಾ ಕೌಂಟರ್ ನಂಬರ್ 1ರಲ್ಲಿ ಆಭರಣಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಕೌಂಟರ್ನಲ್ಲಿ ನೀಡುವಂತಹ ಕಾಣಿಕೆಗೆ ಸ್ವೀಕೃತಿ ರಸೀದಿ ನೀಡುವ ಕ್ರಮವಿದೆ. ಆದರೆ ತಾವು ನೀಡಿದಂತಹ ಕಾಣಿಕೆಗಳಿಗೆ ರಸೀದಿ ಪಡೆದುಕೊಳ್ಳದೇ ಇರುವಂತಹ ಹಲವು ಭಕ್ತರನ್ನ ಕೌಂಟರ್ ನಂಬರ್ 1ರಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀರಾಮ, ಆತನ ಗ್ಯಾಂಗ್ ಗಮನಿಸಿ ಈ ಕೃತ್ಯವನ್ನ ಎಸಗಿತ್ತು. ಒಟ್ಟು ತೂಕ 3 ಕೆಜಿ 172 ಗ್ರಾಂ ಚಿನ್ನ ದೇವಳದಿಂದ ಈ ಕದಿಮರು ಕಳವು ಮಾಡಿದ್ರು. ಅಂಜನ ಎಸ್ಪಿ ಅಣ್ಣಾಮಲೈ ನೇತೃತ್ವದಲ್ಲಿ ತನಿಖೆ ಆರಂಭಿಸಿ 2012ರಿಂದ 2016ರ ಫೆಬ್ರವರಿ 29ರವರೆಗೆ ಕೌಂಟರ್ 1ರಲ್ಲಿ ಭಕ್ತರು ನೀಡಿದಂತಹ ಚಿನ್ನಾಭರಣಗಳ ಲೆಕ್ಕಾಚಾರ ಮಾಡಿದಾಗ ಅದರ ಒಟ್ಟು ತೂಕ 3 ಕೆಜಿ 172 ಗ್ರಾಂ ಆಗಿತ್ತು. ಪ್ರಕರಣ ದಾಖಲಾದ ಬಳಿಕ ದೇವಸ್ಥಾನದಲ್ಲಿ ಪರಿಶೀಲನೆ ಮಾಡಿದಾಗ ಮೊದಲು 651 ಗ್ರಾಂ ಹಾಗೂ ನಂತರ 430 ಗ್ರಾಂ ಚಿನ್ನಾಭರಣ ಸಿಕ್ಕಿತ್ತು. ಆದರೆ ಈ ಪೈಕಿ 415 ಗ್ರಾಂ ಚಿನ್ನಾಭರಣಗಳು ಇನ್ನೂ ಪತ್ತೆಯಾಗಿಲ್ಲ. ನನಗೆ ತಿಳಿದ ಹಾಗೆ ಇದು 2015-16ನೇ ಇಸ್ವಿಯಲ್ಲಿ ಆದಂತ ಪ್ರಕರಣ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಒಂದು ನಿಖರವಾದ ಯಾವುದೇ ರೀತಿಯ ಮಾಹಿತಿ ನಮಗಿಲ್ಲ. ಯಾಕಂತ ಹೇಳಿದ್ರೆ ನಾವು 2023ರಲ್ಲಿ 24ರಲ್ಲಿ ಇಲ್ಲಿ ಅಧಿಕಾರ ತೆಗೆದುಕೊಂಡಿದ್ದೇವೆ. ಆನಂತರ ಯಾವುದೇ ರೀತಿಯ ಇಲಾಖೆಯ ತನಿಖೆಗಳಾಗ್ಲಿ ಅಥವಾ ಪೊಲೀಸ್ ಇಲಾಖೆಯ ತನಿಖೆಗಳಾಗ್ಲಿ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದಾಗ್ಲಿ ಯಾವುದೇ ರೀತಿಯ ತನಿಖೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ಏನು ಆದದ್ದು ನಮ್ಮ ಗಮನಕ್ಕಿಲ್ಲ. ದಕ್ಷಿಣ ಭಾರತದ ಪ್ರಸಿದ್ಧ ದೇವಳದ ಚಿನ್ನ ಕಳವು ಪ್ರಕರಣ 415 ಗ್ರಾಂ ಚಿನ್ನ ಎಲ್ಲಿದೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಪ್ರಕರಣ ತಾನಾಗಿಯೇ ಮೂಲೆ ಸೇರಿತೆ ಅಥವಾ ಉಳಿದ ಚಿನ್ನ ಯಾರ ಕೈ ಸೇರಿತು ಎನ್ನುವ ಮಾಹಿತಿಗೆ ಉತ್ತರ ಆ ದೇವಿಯೇ ನೀಡಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದು ಬೇಲಿಗೆ ಎದ್ದು ಹೊಲ ಮೇದ ಕಥೆ. ಅದು ದೇಶದ ಪ್ರಸಿದ್ಧ ದೇವಸ್ಥಾನ. ಆ ದೇವಸ್ಥಾನಕ್ಕೆ ದೇಶದ ನಾನಾ ಕಡೆಯಿಂದ ಭಕ್ತರ ದಂಡೆ ಹರಿದು ಬರುತ್ತೆ. ಇದೇ ದೇಗುಲದಲ್ಲಿ ದಶಕದ ಹಿಂದೆ ಚಿನ್ನ ಕಳವಾಗಿತ್ತು. ಇನ್ನು ದೇವರಿಗೆ ಸೇರಿದ ಆ ಚಿನ್ನಾಭರಣ ಮಾತ್ರ ಇನ್ನೂ ಸಿಕ್ಕಿಲ್ಲ. ಶ್ರೀ ಮೂಕಾಂಬಿಕಾ ದೇಗುಲದಲ್ಲಿ ಕಳ್ಳತನ ಕೇಸ್. ದಶಕವಾದರೂ ಪತ್ತೆಯಾಗದ 415 ಗ್ರಾಂ ಚಿನ್ನಾಭರಣ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಪೀಠ ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವಂತಹ ಪ್ರಸಿದ್ಧ ಕ್ಷೇತ್ರ. ಇದು ರಾಜ್ಯ ಹೊರ ರಾಜ್ಯದ ಸೆಲೆಬ್ರಿಟಿಗಳ, ರಾಜಕಾರಣಿಗಳ, ವಿಐಪಿ ಮತ್ತು ವಿವಿಐಪಿಗಳ ಅಚ್ಚುಮೆಚ್ಚಿನ ಕ್ಷೇತ್ರ. ಇಲ್ಲಿಗೆ ಭೇಟಿ ನೀಡಿ ಶ್ರೀದೇವಿಗೆ ಪೂಜೆಯನ್ನ ಸಲ್ಲಿಸಿ ಚಂಡಿಕಾ ಹೋಮ ನೆರವೇರಿಸಿ ಹೋದರೆ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತದೆ ಎನ್ನುವ ಬಲವಾದ ನಂಬಿಕೆ ಇದೆ. ಹಾಗಾಗಿ ಇಲ್ಲಿಗೆ ಬರುವಂತಹ ಭಕ್ತರು ತಾಯಿ ಮೂಕಾಂಬಿಕೆಗೆ ನಗನಗದು ಅರ್ಪಿಸುವುದು ಕೂಡ ಮಾಮೂಲಿ. 2016ರಲ್ಲಿ ಇದೇ ದೇಗುಲದ ಲಾಕರ್ನಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಯಾಮಾರಿಸಲಾಗಿತ್ತು. ದೇವಳದ ಶ್ರೀರಾಮ ಮಡಿವಾಳ ಜತೆಯಲ್ಲಿ ದೇವಳದ ಕಂಪ್ಯೂಟರ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ ಹೆಗಡೆ, ಪ್ರಸಾದ್ ಆಚಾರ್, ಗಣೇಶ್ ಪೂಜಾರಿ ಹಾಗೂ ನಾಗರಾಜ್ ಶೇರುಗಾರ್ ಲಪಟಾಯಿಸಿದ್ರು. ದೇವಸ್ಥಾನದಲ್ಲಿ ಕಾಣಿಕೆ ಅರ್ಪಿಸಲು 2 ವಿಧಾನಗಳಿದ್ದು, ಕೆಲವರು ಹುಂಡಿಯಲ್ಲಿ ಕಾಣಿಕೆಯನ್ನು ಅರ್ಪಿಸಿದರೆ ಕೆಲವರು ಸೇವಾ ಕೌಂಟರ್ ನಂಬರ್ 1ರಲ್ಲಿ ಆಭರಣಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಕೌಂಟರ್ನಲ್ಲಿ ನೀಡುವಂತಹ ಕಾಣಿಕೆಗೆ ಸ್ವೀಕೃತಿ ರಸೀದಿ ನೀಡುವ ಕ್ರಮವಿದೆ. ಆದರೆ ತಾವು ನೀಡಿದಂತಹ ಕಾಣಿಕೆಗಳಿಗೆ ರಸೀದಿ ಪಡೆದುಕೊಳ್ಳದೇ ಇರುವಂತಹ ಹಲವು ಭಕ್ತರನ್ನ
ಕೌಂಟರ್ ನಂಬರ್ 1ರಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀರಾಮ ಆತನ ಗ್ಯಾಂಗ್ ಗಮನಿಸಿ ಈ ಕೃತ್ಯವನ್ನ ಎಸಗಿತ್ತು. ಒಟ್ಟು ತೂಕ 3 ಕೆಜಿ 172 ಗ್ರಾಂ ಚಿನ್ನ ದೇವಳದಿಂದ ಈ ಕದಿಮರು ಕಳವು ಮಾಡಿದ್ರು. ಅಂದಿನ ಎಸ್ಪಿ ಅಣ್ಣಾಮಲೈ ನೇತೃತ್ವದಲ್ಲಿ ತನಿಖೆ ಆರಂಭಿಸಿ 2012ರಿಂದ 2016ರ ಫೆಬ್ರವರಿ 29ರವರೆಗೆ ಕೌಂಟರ್ 1ರಲ್ಲಿ ಭಕ್ತರು ನೀಡಿದಂತಹ ಚಿನ್ನಾಭರಣಗಳ ಲೆಕ್ಕಾಚಾರ ಮಾಡಿದಾಗ ಅದರ ಒಟ್ಟು ತೂಕ 3 ಕೆಜಿ 172 ಗ್ರಾಂ ಆಗಿತ್ತು. ಪ್ರಕರಣ ದಾಖಲಾದ ಬಳಿಕ ದೇವಸ್ಥಾನದಲ್ಲಿ ಪರಿಶೀಲನೆ ಮಾಡಿದಾಗ ಮೊದಲು 651 ಗ್ರಾಂ ಹಾಗೂ ನಂತರ 430 ಗ್ರಾಂ ಚಿನ್ನಾಭರಣ ಸಿಕ್ಕಿತ್ತು. ಆದರೆ ಈ ಪೈಕಿ 415 ಗ್ರಾಂ ಚಿನ್ನಾಭರಣಗಳು ಇನ್ನೂ ಪತ್ತೆಯಾಗಿಲ್ಲ. ನನಗೆ ತಿಳಿದ ಹಾಗೆ ಇದು 2015-16ನೇ ಇಸ್ವಿಯಲ್ಲಿ ಆದಂತ ಪ್ರಕರಣ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಒಂದು ನಿಖರವಾದ ಯಾವುದೇ ರೀತಿಯ ಮಾಹಿತಿ ನಮಗಿಲ್ಲ. ಯಾಕಂತ ಹೇಳಿದ್ರೆ ನಾವು 2023ರಲ್ಲಿ 24ರಲ್ಲಿ ಇಲ್ಲಿ ಅಧಿಕಾರ ತೆಗೆದುಕೊಂಡಿದ್ದೇವೆ. ಆನಂತರ ಯಾವುದೇ ರೀತಿಯ ಇಲಾಖೆಯ ತನಿಖೆಗಳಾಗ್ಲಿ ಅಥವಾ ಪೊಲೀಸ್ ಇಲಾಖೆಯ ತನಿಖೆಗಳಾಗ್ಲಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದಾಗ್ಲಿ ಯಾವುದೇ ರೀತಿಯ ತನಿಖೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ಏನು ಆದದ್ದು ನಮ್ಮ ಗಮನಕ್ಕಿಲ್ಲ. ದಕ್ಷಿಣ ಭಾರತದ ಪ್ರಸಿದ್ಧ ದೇವಳದ ಚಿನ್ನ ಕಳವು ಪ್ರಕರಣ 415 ಗ್ರಾಂ ಚಿನ್ನ ಎಲ್ಲಿದೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಪ್ರಕರಣ ತಾನಾಗಿಯೇ ಮೂಲೆ ಸೇರಿತೆ ಅಥವಾ ಉಳಿದ ಚಿನ್ನ ಯಾರ ಕೈ ಸೇರಿತು ಎನ್ನುವ ಮಾಹಿತಿಗೆ ಉತ್ತರ ಆ ದೇವಿಯೇ ನೀಡಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದು ಬೇಲಿಯೇ ಎದ್ದು ಹೊಲ ಮೇದ ಕಥೆ. ಅದು ದೇಶದ ಪ್ರಸಿದ್ಧ ದೇವಸ್ಥಾನ. ಆ ದೇವಸ್ಥಾನಕ್ಕೆ ದೇಶದ ನಾನಾ ಕಡೆಯಿಂದ ಭಕ್ತರ ದಂಡೆ ಹರಿದು ಬರುತ್ತೆ. ಇದೇ ದೇಗುಲದಲ್ಲಿ ದಶಕದ ಹಿಂದೆ ಚಿನ್ನ ಕಳವಾಗಿತ್ತು. ಇನ್ನು ದೇವರಿಗೆ ಸೇರಿದ ಆ ಚಿನ್ನಾಭರಣ ಮಾತ್ರ ಇನ್ನೂ ಸಿಕ್ಕಿಲ್ಲ. ಶ್ರೀ ಮೂಕಾಂಬಿಕಾ ದೇಗುಲದಲ್ಲಿ ಕಳ್ಳತನ ಕೇಸ್. ದಶಕವಾದರೂ ಪತ್ತೆಯಾಗದ 415 ಗ್ರಾಂ ಚಿನ್ನಾಭರಣ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಪೀಠ ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವಂತಹ ಪ್ರಸಿದ್ಧ ಕ್ಷೇತ್ರ. ಇದು ರಾಜ್ಯ ಹೊರ ರಾಜ್ಯದ ಸೆಲೆಬ್ರಿಟಿಗಳ, ರಾಜಕಾರಣಿಗಳ, ವಿಐಪಿ ಮತ್ತು ವಿವಿಐಪಿಗಳ ಅಚ್ಚುಮೆಚ್ಚಿನ ಕ್ಷೇತ್ರ. ಇಲ್ಲಿಗೆ ಭೇಟಿ ನೀಡಿ ಶ್ರೀದೇವಿಗೆ ಪೂಜೆಯನ್ನ ಸಲ್ಲಿಸಿ ಚಂಡಿಕಾ ಹೋಮ ನೆರವೇರಿಸಿ ಹೋದರೆ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತದೆ ಎನ್ನುವ ಬಲವಾದ ನಂಬಿಕೆ ಇದೆ. ಹಾಗಾಗಿ ಇಲ್ಲಿಗೆ ಬರುವಂತಹ ಭಕ್ತರು ತಾಯಿ ಮೂಕಾಂಬಿಕೆಗೆ ನಗನಗದು ಅರ್ಪಿಸುವುದು ಕೂಡ ಮಾಮೂಲಿ. 2016ರಲ್ಲಿ ಇದೇ ದೇಗುಲದ ಲಾಕರ್ನಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಯಾಮಾರಿಸಲಾಗಿತ್ತು. ದೇವಳದ ಶ್ರೀರಾಮ ಮಡಿವಾಳ ಜತೆಯಲ್ಲಿ ದೇವಳದ ಕಂಪ್ಯೂಟರ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ ಹೆಗಡೆ, ಪ್ರಸಾದ್ ಆಚಾರ್, ಗಣೇಶ್ ಪೂಜಾರಿ ಹಾಗೂ ನಾಗರಾಜ್ ಶೇರುಗಾರ್ ಲಪಟಾಯಿಸಿದ್ರು. ದೇವಸ್ಥಾನದಲ್ಲಿ ಕಾಣಿಕೆ ಅರ್ಪಿಸಲು 2 ವಿಧಾನಗಳಿದ್ದು, ಕೆಲವರು ಹುಂಡಿಯಲ್ಲಿ ಕಾಣಿಕೆಯನ್ನು ಅರ್ಪಿಸಿದರೆ ಕೆಲವರು ಸೇವಾ ಕೌಂಟರ್ ನಂಬರ್ 1ರಲ್ಲಿ ಆಭರಣಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಕೌಂಟರ್ನಲ್ಲಿ ನೀಡುವಂತಹ ಕಾಣಿಕೆಗೆ ಸ್ವೀಕೃತಿ ರಸೀದಿ ನೀಡುವ ಕ್ರಮವಿದೆ.